ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ಜಗತ್ತು ಇಂದು ನುರಿತ ಕೌಶಲ್ಯವನ್ನ ಬಯಸ್ತಾ ಇದೆ. ಕುಶಲತೆ ಇದ್ರೆ ಎಲ್ಲಿ ಬೇಕಾದರೂ ಬದುಕಬಹುದು. ಕೌಶಲ್ಯವಂತರಿಗಿದು ಕಾಲ. ಆಧುನಿಕ 4.0 ತಂತ್ರಜ್ಞಾನ ವಲಯದಲ್ಲಿ ತರಬೇತಿ ಪಡೆದ್ರೆ ಅವಕಾಶದ ಹೆಬ್ಬಾಗಿಲೇ ತೆರೆದುಕೊಂಡಂತಾಗತ್ತೆ. ಬಹುತೇಕ ಸಂದರ್ಭಗಳಲ್ಲಿ ವೃತ್ತಿನಿರತರು ತಮ್ಮ ನೈಪುಣ್ಯತೆ ವೃದ್ಧಿಸಿಕೊಳ್ಳುವುದಕ್ಕೆ ಆದ್ಯತೆ ನೀಡ್ತಾ ಇಲ್ಲ. ಇನ್ನು ಕೆಲವು ಸಂದರ್ಭಗಳಲ್ಲಿ ಕೈಗಾರಿಕಾ ತಂತ್ರಜ್ಞಾನಕ್ಕೆ ತಕ್ಕಂತೆ ಕಾರ್ಮಿಕ ವರ್ಗವೂ ಸಹ ಸಜ್ಜಾಗ್ತಾ ಇಲ್ಲ. ಬೇಡಿಕೆ ಮತ್ತು ಪೂರೈಕೆ ನಡುವೆ ಅಗಾಧವಾದ ಅಂತರವಿದೆ. ಇದನ್ನು ಸರಿದೂಗಿಸೋದು ನಿಜಕ್ಕೂ ಸವಾಲು. ಇಂತಹ ಸವಾಲನ್ನು ಎದುರಿಸೋದಕ್ಕೆ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಅವಕಾಶವನ್ನ ಮಾಡಿಕೊಂಡಿದೆ. ಇದಕ್ಕಾಗಿ ಉದ್ಯೋಗ ಅನ್ನೋ ಯೋಜನೆಯನ್ನ ರೂಪಿಸಿ ಜಾರಿಗೊಳಿಸಿದೆ. ಏನಿದು ಉದ್ಯೋಗ ಯೋಜನೆ? ಏನಿದರ ವೈಶಿಷ್ಟ್ಯತೆ? ಇಲ್ಲಿದೆ ಸಮಗ್ರ ಮಾಹಿತಿ. ಉನ್ನತೀಕರಿಸಿದ ಐಟಿಐಗಳಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಕೌಶಲ್ಯ ತರಬೇತಿ ಅವಕಾಶಗಳು. ರಾಜ್ಯದ ಸರ್ಕಾರಿ ಐಟಿಐಗಳು ದೇಶದ ಗಮನ ಸೆಳೆಯುತ್ತಿವೆ. ಮೊದಲ ಹಂತದಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಉದ್ಯೋಗ ಯೋಜನೆಯಡಿ 150 ಸರ್ಕಾರಿ ಐಟಿಐಗಳನ್ನು ಟಾಟಾ ಟೆಕ್ನಾಲಜೀಸ್ ಲಿಮಿಟೆಡ್ ಮತ್ತು ಇತರೆ 20 ಖಾಸಗಿ ಸಂಸ್ಥೆಗಳ ಸಹಯೋಗದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ನಮ್ಮಲ್ಲಿ ಸರ್ಕಾರಿ ವಲಯದಲ್ಲಿ 150 ಐಟಿಐಗಳನ್ನು ಅಪ್ಗ್ರೇಡ್ ಮಾಡಿದ್ದೀವಿ. 270 ಐಟಿಐಗಳಲ್ಲಿ 150 ಮಾತ್ರ ನಾವು ಆಯ್ಕೆ ಮಾಡಿಕೊಂಡು ಟಾಟಾ ಟೆಕ್ನಾಲಜೀಸ್ ಅವರ ಜೊತೆ ಪಾಲುದಾರಿಕೆ ಮಾಡಿಕೊಂಡು ಅಪ್ಗ್ರೇಡ್ ಮಾಡಿದ್ದೀವಿ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಈ ಮಾದರಿ ಇದೀಗ ಅನ್ಯ ರಾಜ್ಯಗಳ ಕಣ್ಣು ಕರ್ನಾಟಕದತ್ತ ಸೆಳೆಯುವಂತೆ ಮಾಡಿದೆ. 4,636 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಐಟಿಐಗಳು ಉನ್ನತೀಕರಣಗೊಂಡಿವೆ. ಇದಕ್ಕಾಗಿ ರಾಜ್ಯ ಸರ್ಕಾರ 657 ಕೋಟಿ ರೂಪಾಯಿ ಒದಗಿಸಿದ್ದು, ಟಾಟಾ ಟೆಕ್ನಾಲಜೀಸ್ ಲಿಮಿಟೆಡ್ ಹಾಗೂ ಇತರೆ 20 ಉದ್ಯಮ ಪಾಲುದಾರರು 4,080 ಕೋಟಿ ರೂಪಾಯಿ ನೀಡಿವೆ. ಇದರ ಉದ್ದೇಶ ಇಷ್ಟೇ, ಇಡೀ ರಾಜ್ಯದಲ್ಲಿ ಇರುವ ಎಲ್ಲ ತಾಲೂಕು ಕೇಂದ್ರಗಳು ಮತ್ತು ಹೋಬಳಿ ಕೇಂದ್ರಗಳು ಇರ್ಬೋದು, ಎಲ್ಲ ಕಡೆ ಇರುವ ಐಟಿಐಗಳಲ್ಲಿ ಕೂಡ ಇಂಡಸ್ಟ್ರಿ 4.0ಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕೋರ್ಸಸ್ ಲಭ್ಯತೆ ಇರಬೇಕು. ಗ್ರಾಮೀಣ ಭಾಗದ ಮಕ್ಕಳಿಗೆ ಕೂಡ ಈ ಇಂಡಸ್ಟ್ರಿ 4.0 ತಂತ್ರಾಂಶ ಒಂದು ಅವೈಲಬಿಲಿಟಿ ಇರಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದೇವೆ. ಐಟಿಐಗಳ ಭೌತಿಕ ಸ್ವರೂಪವೇ ಬದಲಾಗಿದೆ. ಈ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 220 ಕೋಟಿ ರೂಪಾಯಿ ಒದಗಿಸಿದೆ. ಭವಿಷ್ಯದ 4.0 ಹಂತದ ತಲೆಮಾರಿನ ಕೈಗಾರಿಕೆಗಳ ಅಗತ್ಯಕ್ಕೆ ಅನುಗುಣವಾಗಿ ನೈಪುಣ್ಯತೆ ಹೊಂದಿದ ಕಾರ್ಮಿಕರನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಇದೀಗ ಮತ್ತೆ ಹೊಸದಾಗಿ 30 ಸರ್ಕಾರಿ ಐಟಿಐಗಳನ್ನು ಮೇಲ್ದರ್ಜೆಗೇರಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಬಾಕಿ ಉಳಿದ 90 ಸರ್ಕಾರಿ ಐಟಿಐಗಳನ್ನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಉನ್ನತೀಕರಣಗೊಳಿಸುವ ಗುರಿ ಹೊಂದಲಾಗಿದೆ. ಇದರಲ್ಲಿ 150 ಐಟಿಐಗಳ ಲೊಕೇಶನ್ ಹೆಂಗೆ ಆಯ್ಕೆ ಮಾಡಿದ್ದೀವಿ ಅಂದರೆ, ಆಲ್ಮೋಸ್ಟ್ ಪ್ರತಿ ತಾಲೂಕಲ್ಲಿ ಕೂಡ ಕವರ್ ಆಗಬೇಕು. ಅಲ್ಲಿರುವ ಅಕ್ಕಪಕ್ಕದಲ್ಲಿರುವ ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಐಟಿಐ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು. ಆ ರೀತಿಯಲ್ಲಿ ಮ್ಯಾಪಿಂಗ್ ಮಾಡಿಕೊಂಡು ಪ್ರತಿ ಐಟಿಐಯನ್ನು ನಾವು ಹಬ್ ಆ್ಯಂಡ್ ಸ್ಪೋಕ್ ಮಾಡಲ್ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಈ ಐಟಿಐ ಹಬ್ ಆಗಿರುತ್ತದೆ. ಇದರ ಪಕ್ಕದಲ್ಲಿರುವ ನೆರೆಯಲ್ಲಿರುವ ಎಲ್ಲ ಪಾಲಿಟೆಕ್ನಿಕ್ಸ್, ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಕೂಡ ಸ್ಪೋಕ್ ಆಗಿರುತ್ತೆ. ಸೊ ಅವರುಗಳ ಅಲ್ಲಿರುವ ಮಕ್ಕಳು ಬಂದು ಇಲ್ಲಿ ಶಾರ್ಟ್ ಟರ್ಮ್ ಕೋರ್ಸಸನ್ನು ಅರಿತುಕೊಳ್ಳಲಿಕ್ಕೆ, ಕಲೀಲಿಕ್ಕೆ ಅವಕಾಶವನ್ನು ಮಾಡಿದ್ದೇವೆ.
ಕರ್ನಾಟಕ ಕೈಗಾರಿಕಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದು, ಇದಕ್ಕಾಗಿ ಕೌಶಲ್ಯ ಶಕ್ತಿಯನ್ನು ವೃದ್ಧಿಸುವುದು ಅತ್ಯಂತ ಮುಖ್ಯವಾಗಿದೆ. ಪ್ರಸ್ತುತ ಕರ್ನಾಟಕ ನೆರೆ ರಾಜ್ಯಗಳಿಗೂ ಕುಶಲಕರ್ಮಿಗಳನ್ನು ಒದಗಿಸುವ ಸಾಮರ್ಥ್ಯ ಹೊಂದಿದೆ. ಇದೀಗ 4.0 ಕೈಗಾರಿಕಾ ಅವಶ್ಯಕತೆಗಳಿಗೆ ಅನುಗುಣವಾಗಿ ಕೌಶಲ್ಯ ಸೃಜಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಇದಕ್ಕೆ ಅಗತ್ಯವಾದ ಪಠ್ಯ, ಆಧುನಿಕ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ವೃದ್ಧಿಸಲು ಪ್ರಮುಖ ಕೈಗಾರಿಕಾ ಸಂಸ್ಥೆಗಳು ಸಹ ಸರ್ಕಾರದೊಂದಿಗೆ ಕೈಜೋಡಿಸಿರುವುದು ವಿಶೇಷವಾಗಿದೆ. ಇದು ಅಪ್ಗ್ರೇಡ್ ಆಗಿದೆ. ನಮ್ಮ IT, ಟಾಟಾ ಪ್ಲಸ್ ಗೌರ್ಮೆಂಟ್ ಆಫ್ ಕರ್ನಾಟಕದವರು ಸೇರಿ ಅಪ್ಗ್ರೇಡ್ ಮಾಡಿದ್ದಾರೆ. ಇಲ್ಲಿ 2 ವರ್ಷದಿಂದ ಬ್ಯಾಚಸ್ ತಗೊತಾ ಇದ್ದೀವಿ. ನಾವು CTS ಅಲ್ಲಿ ಯಾವ ಥರ ಅಡ್ಮಿಷನ್ ಮಾಡ್ಕೊತೀವೋ ಇದರಲ್ಲೂ ಟಾಟಾದಲ್ಲೂ ಸೇಮ್ ಇದರಲ್ಲೂ ಓಪನ್ ಮಾಡ್ತೀವಿ. ಆನ್ ಮೆರಿಟ್ ಆ್ಯಂಡ್ ರೋಸ್ಟರ್ ಮೆಥಡ್ ಆರು ಫುಲ್ ಟರ್ಮ್, ದಟ್ ಈಸ್ ಫುಲ್ ಟರ್ಮ್ 2 years ಕೋರ್ಸ್. IoT, ಅಡ್ವಾನ್ಸ್ ಪ್ಲಂಬಿಂಗ್, ಅಡ್ವಾನ್ಸ್ CNC ಟರ್ನಿಂಗ್ ಆ್ಯಂಡ್ ಮಿಲ್ಲಿಂಗ್, ಇದು ಶಾರ್ಟ್ ಟರ್ಮ್ ಕೋರ್ಸ್. ನಾವು ಇವಾಗ ಸದ್ಯಕ್ಕೆ 23ರಲ್ಲಿ 3 ಮಾತ್ರ ಮಾಡ್ತಾಯಿದ್ದೀವಿ. ಆಲ್ ಮಿಷನರೀಸ್ ಆರ್ ಅವೈಲಬಲ್ ಬೈ ಟಾಟಾ, ದೇ ಎಕ್ವಿಪ್ಡ್ ಬೈ ಟಾಟಾ, ಬಟ್ ಬಿಲ್ಡಿಂಗ್ ಇಸ್ ಕನ್ಸರ್ನ್ ಬೈ ಅವರ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಇದು ಶಾರ್ಟ್ ಟರ್ಮ್ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಇದು ಭಾಳ ಹೆಲ್ಪ್ ಆಗುತ್ತೆ ಹುಡುಗರಿಗೆ. 3 months ಆರ್ 4 months ವಿ ಕ್ಯಾನ್ ಕಂಪ್ಲೀಟೆಡ್ ದಿ ಕೋರ್ಸ್ ಶಾರ್ಟ್ ಟರ್ಮ್. ಭಾಳ ಜನಕ್ಕೆ ಭಾಳ ಆ ಸರ್ಟಿಫಿಕೇಟು ನೀವು ಥ್ರೂಔಟ್ ಕಂಟ್ರಿ ಎಲ್ಲಿ ಬೇಕಾದ್ರೂ ನೀವು ವರ್ಕ್ ಮಾಡ್ಬೋದು. ಅದು ಭಾಳ ಹೆಲ್ಪ್ಫುಲ್. 150 ಸರ್ಕಾರಿ ITIಗಳಲ್ಲಿ 1 ಮತ್ತು 2 ವರ್ಷಗಳಲ್ಲಿ ಆಧುನಿಕ ಟ್ರೆಂಡ್ಗಳಲ್ಲಿ ತರಬೇತಿಗೆ ಅವಕಾಶ ಕಲ್ಪಿಸಲಾಗಿದೆ. ITI ವೃತ್ತಿ ತರಬೇತಿ ಕೋರ್ಸ್ಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗುತ್ತಿದ್ದು, ವಿದ್ಯಾರ್ಥಿಗಳಿಗೆ ಇದು ನಿಜಕ್ಕೂ ಸುವರ್ಣಾವಕಾಶ. ಕೈಗಾರಿಕಾ ವಲಯ ಕೂಡ ನಿಪುಣ ತಂತ್ರಜ್ಞರನ್ನು ಬರಮಾಡಿಕೊಳ್ಳಲು ಸಜ್ಜಾಗಿದೆ. ಇತ್ತೀಚೆಗೆ ಶಿಕ್ಷಣದ ಸ್ವರೂಪ ಬದಲಾಗುತ್ತಿದ್ದು, ಜ್ಞಾನಾಧಾರಿತ ಶಿಕ್ಷಣದಿಂದ ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ಇದರ ಪರಿಣಾಮ 150 ITIಗಳು ಹೊಸತನದೊಂದಿಗೆ ಮೈದಳೆದು ನಿಂತಿವೆ. ಶಿಕ್ಷಣ ಕ್ಷೇತ್ರದಲ್ಲಿ, ಅದರಲ್ಲೂ ನಿರ್ದಿಷ್ಟವಾಗಿ ವೃತ್ತಿ ಶಿಕ್ಷಣದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಖಾಸಗಿ ಪಾಲುದಾರಿಕೆ ಯೋಜನೆ ಜಾರಿಯಾಗುತ್ತಿರುವುದು ಇದೇ ಮೊದಲು. ಸೊ ಇದನ್ನು ನಾವು 3 ಭಾಗ ಆಗಿ ನೋಡ್ಬೋದು. ಒಂದನೇ ಭಾಗ ಅಂತಂದರೆ ತಂತ್ರಜ್ಞಾನ. ಈ ಆಲ್ರೆಡಿ ನೋಡ್ಬೋದು ನೀವು ಈ ವರ್ಕ್ಶಾಪಲ್ಲಿ ಆಧುನಿಕ ತಂತ್ರಜ್ಞಾನ ಹೊಂದಿರೋ ಮಷಿನ್ಸ್ ಆಗಲಿ ಅಥವಾ ಬೇರೆ ಬೇರೆ ಎಕ್ವಿಪ್ಮೆಂಟನ್ನು ನೋಡ್ಬೋದು. ಎರಡನೇದ್ದು ಪಠ್ಯಕ್ರಮ. ಈ ತಂತ್ರಜ್ಞಾನಕ್ಕೆ ಸೂಕ್ತವಾಗುವಂಥ ಪಠ್ಯಕ್ರಮವನ್ನು ಟಾಟಾ ಟೆಕ್ನಾಲಜಿ ಡಿಸೈನ್ ಮಾಡಿದೆ. ಹಾಗೂ 6 ಬೇರೆ ವಿವಿಧ ವಿಷಯಗಳ ಪಠ್ಯಕ್ರಮವನ್ನು DGTಯಿಂದ ಆಲ್ರೆಡಿ ಅಪ್ರೂವ್ಡ್ ಆಗಿದೆ. 3ನೇದು ಭಾಗ ಬಂದು ತರಬೇತಿ. ಸೊ ತರಬೇತಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದು ಹಂತದಲ್ಲಿ ಈ ITI JTOಗಳಿಗೆ 3 ವರ್ಷದವರೆಗೆ ಪಿರಿಯಾಡಿಕಲ್ ಟ್ರೈನಿಂಗು, ಈಗ ನಾವು ಏನು ತಂತ್ರಜ್ಞಾನ ಕೊಡ್ತಾಯಿದ್ದೀವಿ ಇದರ ಮೇಲೆ ಟ್ರೈನಿಂಗ್ ಕೊಡ್ತೀವಿ. ಎರಡನೇದಾಗಿ ಪ್ರತಿ ITI ಕಾಲೇಜ್ಗೆ 2 SME ಅಂದರೆ ಸಬ್ಜೆಕ್ಟ್ ಮ್ಯಾಟ್ರ್ ಎಕ್ಸ್ಪರ್ಟ್ ಅಂತ ಏನು ಹೇಳ್ತೀವಿ, ಇವ್ರನ್ನ ನಾವು 3 ವರ್ಷದವರೆಗೂ ಡೆಪ್ಯೂಟ್ ಮಾಡ್ತೀವಿ. ಸೊ ಇದರೆಲ್ಲರ ಲಾಭ ಏನು ಅಂತಂದರೆ, ನಾವು ಇವಾಗ ನೋಡ್ತಾ ಇರ್ಬೋದು, ಎಲ್ಲರೂ ಇವಾಗ ಹೇಳ್ತಾ ಇದ್ದೀವಿ ಇಂಡಸ್ಟ್ರಿ 4.0 ಫ್ರೇಮ್ವರ್ಕು ಅಥವಾ ಇಂಡಸ್ಟ್ರಿ 4.0 ಚೌಕಟ್ಟು ಅಂತ ಹೇಳ್ತಾ ಇದ್ದೀವಲ್ಲ. ಈ ವಿಭಾಗದಲ್ಲಿ ನೀವು ಬೇರೆ ಬೇರೆ ತಂತ್ರಜ್ಞಾನ ಬರುತ್ತೆ. ಒಂದು ನೀವು 3D ಪ್ರಿಂಟಿಂಗ್ ಅಂತ ಇರ್ಬೋದು, ಅಥವಾ ರೋಬೋಟಿಕ್ಸ್ ಅಂತ ಇರ್ಬೋದು, ಅಥವಾ ನೀವು ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಇರ್ಬೋದು. ಇವೆಲ್ಲ ಈ ವಿಷಯಗಳ ಬಗ್ಗೆ ತರಬೇತಿ ಕೊಡ್ತೀವಿ. What they learn there is, it is like basic, a turning machine, basic milling and all. So when it comes to advance, here they will learn programming, how to write G codes, how to write M codes, how to do it in softwares and all, and then how to import in the machines and all they will learn here. So and when it comes to opportunities for students after learning this course, so there are n number of opportunities. So when it comes to mechanic electric vehicle, so n number of companies are already started in this field. So there are n number of, for example, Ola, Ather in 2-wheelers, and even Tata is also there in electric vehicle. So maybe engineers are available. When it comes to technician, so there is a lot of lag. So there are no proper technician when it comes to electric vehicles. So there, if these students learn properly about these technologies, they can easily get the jobs in OEMs where they can be a technician, a good technician.
150 ಸರ್ಕಾರಿ ಐಟಿಐಗಳಲ್ಲಿ 150 ನವೀನ ಕಾರ್ಯಾಗಾರಗಳು, 71 ಹೊಸ ತಂತ್ರಜ್ಞಾನ ಪ್ರಯೋಗಶಾಲೆಗಳನ್ನು ನಿರ್ಮಿಸಿದ್ದು 79 ಪ್ರಯೋಗಶಾಲೆಗಳನ್ನು ಸಹ ಉನ್ನತೀಕರಣಗೊಳಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ತರಬೇತಿ ಹಾಗೂ ಉದ್ಯಮ ಕೇಂದ್ರಿತ ಪಠ್ಯಕ್ರಮ ಅಳವಡಿಸಲಾಗಿದೆ. ಎಲ್ಲ ಇಂಡಸ್ಟ್ರೀಸಲ್ಲೂ ಕೂಡ IoTನ ಕಂಪಲ್ಸರಿ ಯೂಸ್ ಮಾಡ್ತಾರೆ. ಮತ್ತು ಎಲ್ಲ ಒಂದು ಹೋಮ್ ಆಟೋಮೇಷನ್ ಆಗ್ಬೋದು, ನಮ್ಮ ಮನೆಗಳಲ್ಲಾಗ್ಬೋದು, ಹೆಲ್ತ್ ಕೇರ್ ಆಗ್ಬೋದು, ಅಗ್ರಿಕಲ್ಚರ್ ಆಗ್ಬೋದು, ಸ್ಮಾರ್ಟ್ ಸಿಟಿ. ಇವತ್ತೆಲ್ಲನೂ ನಮ್ಮದು ವಿ ಆರ್ ಅಪ್ಗ್ರೇಡಿಂಗ್ ಟು ಸ್ಮಾರ್ಟ್ ಸಿಟೀಸ್. ಎಲ್ಲ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತಂದರೆ IoTನ ಯೂಸ್ ಮಾಡಲೇಬೇಕಾಗುತ್ತೆ. ಹಾಗಾಗ್ಬಿಟ್ಟು ಇವತ್ತಿನ ದಿನ ನಮ್ಮ ITI ಮಕ್ಕಳಿಗೆ ಇದನ್ನು ನಾವು ಕಲಿಸ್ಕೊಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಹೊಸದಾಗಿ ಈಗ ಪ್ರಾರಂಭ ಮಾಡಿದ್ದೀವಿ. ಈ ವರ್ಷದಿಂದ ಇಲ್ಲಿ 2 ಕೋರ್ಸ್ ಇದೆ. ಒಂದು ಫುಲ್ ಟರ್ಮ್ ಕೋರ್ಸ್ ಇದೆ, 2 ಇಯರ್ಸ್ ಕೋರ್ಸು ಇಂಟರ್ನೆಟ್ ಆಫ್ ಥಿಂಗ್ಸ್. ಆಮೇಲೆ ಶಾರ್ಟ್ ಟರ್ಮ್ ಕೋರ್ಸನ್ನು ಮಾಡ್ತೀವಿ. ಇದು 398 ಗಂಟೆಗಳ 270 ಗಂಟೆಗಳ ಕಾಲ ನಾವು ಶಾರ್ಟ್ ಟರ್ಮ್ ಕೋರ್ಸನ್ನು ಇಲ್ಲಿ ಮಾಡ್ತೀವಿ. ಫುಲ್ ಟರ್ಮ್ ಕೋರ್ಸಲ್ಲಿ ಅವರಿಗೆ ಪೂರ್ತಿ ಥಿಯರಿ ಎಲ್ಲ ಹೇಳ್ಕೊಡ್ತೀವಿ. ದಿಸ್ ರಿಲೇಟ್ಸ್ ಟು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗ್ಬೋದು, ಹೆಲ್ತ್ ಕೇರ್ ಸೆಕ್ಟರ್ ಆಗ್ಬೋದು, ಅಗ್ರಿಕಲ್ಚರ್ ಸೆಕ್ಟರು ಮತ್ತು ಸ್ಮಾರ್ಟ್ ಸಿಟಿ. ಇದರಲ್ಲೆಲ್ಲನೂ ಅವ್ರಿಗೆ ಥಿಯರಿ ಆ್ಯಸ್ ವೆಲ್ ಆ್ಯಸ್ ಅಪ್ಲಿಕೇಶನ್ಸ್ ವೈಸ್ ಸೆನ್ಸಾರ್ಸ್ ಯೂಸ್ ಮಾಡೋದು ಹೇಗೆ, ಆಮೇಲೆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು ಹೇಗೆ, ಅದನ್ನು ಯೂಸ್ ಮಾಡೋದು ಹೇಗೆ ಸಾಫ್ಟ್ವೇರ್ನ. ಈಗ ನಿಮಗೆ ಎಲ್ಲ ಕಡೆಯೂ ಈಗ ನಮಗೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಸ್ಮಾರ್ಟ್ ಆಗ್ತಾಯಿದೆ. ವಿ ಆರ್ ಎಂಟರಿಂಗ್ ಟು ದ ಸ್ಮಾರ್ಟ್ನೆಸ್ ಬಂದ್ಬಿಟ್ಟಿದೆ. ಹಾಗಾಗ್ಬಿಟ್ಟು ಮಕ್ಕಳಿಗೂ ನಮ್ಮ ITI ಮಕ್ಕಳು ಕೂಡ ಆ ಸ್ಮಾರ್ಟ್ನೆಸ್ಗೆ ಹೊಂದ್ಕೋಬೇಕು. ಬಿಕಾಸ್ ಟೆಕ್ನಾಲಜಿ ಈಸ್ ಇಂಪ್ರೂವ್ ಆಗ್ತಿರೋದ್ರಿಂದ ಅವ್ರಿಗೂ ಕೂಡ ನಾವು ಏನು ಮಾಡ್ತಿದ್ವಿ, ಲೇಟೆಸ್ಟ್ ಸಾಫ್ಟ್ವೇರ್ಸ್. ಈಗ ನಾವು ಇಲ್ಲಿ ಮಕ್ಕಳಿಗೆ ಫಸ್ಟು ಮೈಕ್ರೋ ಕಂಟ್ರೋಲರ್ಸ್ ಹೇಳ್ಕೊಡ್ತೀವಿ. ಮೈಕ್ರೋ ಕಂಟ್ರೋಲರ್ಸ್ ಎಲ್ಲ ಹಳೇದಿತ್ತು. ಈಗ ಮೈಕ್ರೋ ಕಂಟ್ರೋಲರ್ಸ್ ಆದಮೇಲೆ ಆರ್ಡಿನೋ ಹೇಳ್ಕೊಡ್ತೀವಿ. ಆರ್ಡಿನೋ 2.0 3.0 ಹೇಳ್ಕೊಟ್ಟು ಆಮೇಲೆ ಅವರಿಗೆ ರಾಸ್ಪೆರಿ ಪೈ, ದಟ್ ಈಸ್ ದ ಲೇಟೆಸ್ಟ್ ಸಾಫ್ಟ್ವೇರ್ ಫಾರ್ IoT. ಅದನ್ನು ಮಕ್ಕಳಿಗೆ ಪ್ರೋಗ್ರಾಮ್ ಬರೆಯೋದು ಹೇಗೆ, ಪ್ರೋಗ್ರಾಮ್ ಬರೆದ್ಬಿಟ್ಟು ಅದನ್ನು ಡೌನ್ಲೋಡ್ ಮಾಡೋದು ಹೇಗೆ, ಡೌನ್ಲೋಡ್ ಮಾಡಿಬಿಟ್ಟು ಅದನ್ನು ಆ ಅಪ್ಲಿಕೇಶನ್ನ ಯೂಸ್ ಮಾಡೋದು ಹೇಗೆ, ಅಂದರೆ ಸೆನ್ಸಾರ್ಸ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸಾರ್ಸನ್ನು ಯೂಸ್ ಮಾಡಿಕೊಂಡು ಆ ಅಪ್ಲಿಕೇಶನ್ನ ಎಕ್ಸಿಕ್ಯೂಟ್ ಮಾಡೋದು ಹೇಗೆ, ಅವ್ರ ಹತ್ರ ನಾವು ಹ್ಯಾಂಡ್ಸ್ ಆನ್ ಕೆಲಸ ಮಾಡಿಸ್ತೀವಿ ಅವ್ರ ಹತ್ರ. ಇವತ್ತು ಪ್ರೆಸೆಂಟ್ ವಿ ಆರ್ ಆಲ್ ವರ್ಕಿಂಗ್ ವಿತ್ ಸ್ಮಾರ್ಟ್ ಅಪ್ಲಿಕೇಶನ್ಸ್. ವಿ ಆರ್ ಆಲ್ ವರ್ಕಿಂಗ್ ವಿತ್ ಸ್ಮಾರ್ಟ್ ನಾವು ಸ್ಮಾರ್ಟ್ ಆಗ್ತಾ ಇದ್ವಿ. ಆಲ್ರೆಡಿ ಮೊಬೈಲ್ಸ್ ಬಂದಾಯಿತು. ಸೊ ಅದಕ್ಕಿಂತ ನಾವು ಅಡ್ವಾನ್ಸ್ ಆಗ್ತಾ ಇದ್ವಿ. ಎವ್ರಿವೇರ್ ವಾಟ್ ಎವರ್ ವಿ ಆರ್ ಲಿವಿಂಗ್ ನಮ್ಮ ಮನೆಗಳಲ್ಲಿ ಆಗ್ಬೋದು, ಎಲ್ಲ ಸ್ಮಾರ್ಟ್ ಆಗ್ತದೆ. ಒಂದು ಫ್ಯಾನ್ ಆಗ್ಬೋದು, ಫ್ಯಾನ್ ಸ್ವಿಚ್ ಆಗ್ಬೋದು, ನಾವು ರಿಮೋಟಲ್ಲಿ ಇವತ್ತು ಆಪ್ರೇಟ್ ಮಾಡ್ತಾ ಇದ್ದೀವಿ, ಮೊಬೈಲಲ್ಲಿ ಫ್ಯಾನ್ನ ಆಪ್ರೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಮಕ್ಕಳಿಗೂ ಅದು ಸರ್ವಿಸ್ ಬೇಕಾಗ್ಬೋದು. ಈಗ ಎಲ್ಲ ಹೋಮ್ ಅಪ್ಲಿಕೇಶನ್ಸ್ ಬಂದುಬಿಟ್ಟಿದೆ. ಈಗ ಹೊರಗಡೆನೇ ನಮ್ಮ ಮುಖ ತೋರಿಸಿದ್ರೆ ಒಳಗಡೆ ಇರೋರಿಗೆ ಯಾರು ಬಂದಿದ್ದಾರೆ, ಯಾರಿರ್ಬೋದು, ಅವ್ರ ಫೇಸನ್ನ ನಾವು ರೀಡ್ ಮಾಡ್ತೀವಿ. ಸೊ ಈ ಎಲ್ಲ ಅಪ್ಲಿಕೇಶನ್ಸೂ ಅವ್ರಿಗೆ ಇಲ್ಲಿ ಕಲಿಸ್ಕೊಡ್ತೀವಿ. ಮಾರ್ಕೆಟಲ್ಲಿ 100% ಈ ಹುಡುಗರಿಗೆ ಜಾಬ್ ಸಿಗುತ್ತೆ ಇವತ್ತಿನ ಮಾರ್ಕೆಟಲ್ಲಿ. ಯಾಕೆಂದರೆ ಒಬ್ಬ ಪ್ರೋಗ್ರಾಮರ್ 5,000ರಿಂದ 10,000 ರೂಪಾಯಿ ಅರ್ನ್ ಮಾಡ್ತಾನೆ ಅಂದರೆ, ಇವನೇ ಒಬ್ಬ ಹುಡುಗ ಒಬ್ಬ ಫ್ಯಾಕ್ಟ್ರಿ ಒಂದು CNC ಮಿಷಿನ್ ಹಾಕ್ಕೊಂಡ್ರೆ ಓನಾಗಿ ಅವನೇ ಆಪ್ರೇಟ್ ಮಾಡ್ತಾನೆ, ಅವನೇ CNC ಪ್ರೋಗ್ರಾಮ್ ಮಾಡ್ತಾನೆ, ಅವನೇ ಪ್ರಾಡಕ್ಟ್ ಡಿಸೈನ್ ಮಾಡೋದ್ರಿಂದ 100% ಇವನು ಮಾರ್ಕೆಟಲ್ಲಿ ಎತ್ತರ ಲೆವೆಲಿಗೆ ಬೆಳಿಬೋದು, ಅರ್ನಿಂಗ್ನ ತುಂಬ ಚೆನ್ನಾಗಿ ಮಾಡ್ಬೋದು ಅನ್ನೋದು ಇಂಟೆನ್ಷನ್. ಹಂಗಾಗಿ ಈ ಟ್ರೇಡ್ಗೆ ತುಂಬ ಸ್ಕೋಪ್ ಇದೆ. ಮಕ್ಕಳು ತುಂಬ ಚೆನ್ನಾಗಿ ಕಲಿಬೋದು. ಮಕ್ಕಳು ಇದರಲ್ಲಿ ತುಂಬ ಒಳ್ಳೆ ಸ್ಕಿಲ್ ಬರುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಆಗುತ್ತೆ. ಪಾಲಿಟೆಕ್ನಿಕ್ಗಳು ಹಾಗೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 5 ವರ್ಷಗಳವರೆಗೆ ವಿಸ್ಯಾಟ್ ತಂತ್ರಜ್ಞಾನದ ಮೂಲಕ ವಿಶಿಷ್ಟ ವಿದ್ಯುನ್ಮಾನ ಕಲಿಕಾ ವೇದಿಕೆ, ಅತ್ಯಾಧುನಿಕ ಉಪಕರಣಗಳು ಹಾಗೂ ಜಾಗತಿಕ ಮಟ್ಟದ ಮೂಲ ಉಪಕರಣಗಳನ್ನು ಸಹ ಒದಗಿಸಿರುವುದು ವಿಶೇಷವಾಗಿದೆ. ಇದರಲ್ಲಿ ಇನ್ನೊಂದು ಅಂಶ ಏನಂದರೆ, ನಾವು ವಿಸ್ಯಾಟ್ ಟೆಕ್ನಾಲಜಿ ಮುಖಾಂತರ ಪ್ರತಿಯೊಂದು ITIಯಲ್ಲಿ ಕೂಡ ನಾವು ಕನೆಕ್ಟ್ ಮಾಡಿದ್ದೇವೆ. ಅಲ್ಲಿರುವ ಮಕ್ಕಳಿಗೆ ಇರಬಹುದು ಅಥವಾ ಅಲ್ಲಿರುವ ಟ್ರೈನರ್ಸ್ಗೆ ಇರ್ಬೋದು, ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಕುಳಿತುಕೊಂಡು ಎಲ್ಲೇ ಇರಲಿ ಅವರುಗಳಿಗೆ ಇಲ್ಲಿಂದಲೇ ಟೀಚ್ ಮಾಡುವ ಒಂದು ವ್ಯವಸ್ಥೆ ಕಲ್ಪಿಸಿದ್ದೇವೆ. ಸೊ ಇದರ ಮುಖಾಂತರ ನಮ್ಮ ಏನು ಗ್ರಾಮೀಣ ಭಾಗದಲ್ಲಿ ಅಥವಾ ರಿಮೋಟ್ ಏರಿಯಾದಲ್ಲಿ ಇರುವ ITIಗಳಲ್ಲಿ ಅಷ್ಟು ಎಕ್ಸ್ಪರ್ಟ್ಸ್ ಸಿಗಲ್ಲ ಅಥವಾ ಅವ್ರಗಳಿಗೆ ಕೂಡ ಎಕ್ಸ್ಪೋಷರ್ ಸಿಗಲ್ಲ ಅಂತ ಒಂದು ಭಾವನೆ ಇತ್ತು, ಅದನ್ನು ಹೋಗಲಾಡಿಸಿದ್ದೇವೆ. ಸೊ ಇಲ್ಲಿಂದ ಎಕ್ಸ್ಪರ್ಟ್ಸ್ ಅವರಿಗೆ ಆನ್ಲೈನ್ ಮುಖಾಂತರ ಕಲಿಸ್ಕೊಡ್ತಾರೆ. ಅಲ್ಲಿರುವ ಏನು ಇಬ್ಬರು ತಂತ್ರಜ್ಞರು ಅಲ್ಲಿರ್ತಾರೆ ಎಕ್ಸ್ಪರ್ಟ್ಸು, ಅವರು ಆಫ್ಲೈನಲ್ಲಿ ಅವ್ರಿಗೆ ಏನೇನು ಪ್ರಾಕ್ಟಿಕಲಾಗಿ ಏನು ಕಲಿಸ್ಕೊಡ್ತಾ ಇದ್ದಾರೆ. ಸೊ ಇದರಿಂದ ನಮ್ಮ ಅನುಕೂಲ ಏನಂದರೆ, ನಮಗೆ ಯೂನಿಫಾರ್ಮಿಟಿ ಸಿಗ್ತದೆ. ಅದೇ ಸಮಯದಲ್ಲಿ ಅಲ್ಲಿ ಫೀಲ್ಡ್ ಎಕ್ಸ್ಪೀರಿಯನ್ಸ್ಗೆ ಸ್ಥಳೀಯವಾಗಿ ಅವರು ಅರಿತುಕೊಳ್ಳಲಿಕ್ಕೆ ಅವಕಾಶ ಇದೆ.
ITI ತರಬೇತಿ ಅಂದರೆ ಈಗ ಹಿಂದಿನಂತಿಲ್ಲ, ಬಹುತೇಕ ಬದಲಾವಣೆ ಆಗ್ತಾ ಇದೆ. ಹೊಸ ತಂತ್ರಜ್ಞಾನ, ನವನವೀನ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವ ಅವಕಾಶ ಈಗ ವಿದ್ಯಾರ್ಥಿಗಳಿಗೆ ಲಭ್ಯವಾಗಿದೆ. 270 ಸರ್ಕಾರಿ ITIಗಳಲ್ಲಿ 150 ITIಗಳು ಈಗಾಗಲೇ ಉನ್ನತೀಕರಣಗೊಂಡಿವೆ. ಎರಡನೇ ಹಂತದಲ್ಲಿ 30 ಸರ್ಕಾರಿ ITIಗಳನ್ನು ಮೇಲ್ದರ್ಜೆಗೇರಿಸುವ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. 4.0 ಇದೀಗ ಪ್ರವರ್ಧಮಾನದಲ್ಲಿರುವ ತಂತ್ರಜ್ಞಾನ. ಹೊಸ ಕೈಗಾರಿಕಾ ಕ್ರಾಂತಿಗೆ ಪೂರಕವಾದ ಶಿಕ್ಷಣ, ಪಠ್ಯಕ್ರಮ, ತರಬೇತುದಾರರು ಹೀಗೆ ಎಲ್ಲವನ್ನ ಸುಸಜ್ಜಿತವಾಗಿ ಜೋಡಿಸಲಾಗಿದೆ. ನಿಜಕ್ಕೂ ಇವು ಬಹುದೊಡ್ಡ ತಾಂತ್ರಿಕ ಸಂಸ್ಥೆಗಳಾಗಿ ರೂಪುಗೊಂಡಿವೆ. 10ನೇ ತರಗತಿ ಪರೀಕ್ಷೆಯಲ್ಲಿ ಅದರಲ್ಲೂ ನಿರ್ದಿಷ್ಟವಾಗಿ ವಿಜ್ಞಾನ ಮತ್ತು ಗಣಿತದಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಗೆ ದೀರ್ಘಾವಧಿ ಕೋರ್ಸ್ಗಳನ್ನು ಆರಂಭಿಸಲಾಗಿದೆ. ತಲಾ 1 ವರ್ಷದ ಗಣಕಯಂತ್ರ ಉಪಕೃತ ಉತ್ಪಾದನೆ, ಉತ್ಪಾದನಾ ಪ್ರಕ್ರಿಯೆ ನಿಯಂತ್ರಣ ಮತ್ತು ಸ್ವಯಂಚಾಲನೆ, ಮೂಲ ವಿನ್ಯಾಸ ಮತ್ತು ಆಡಿಟಿವ್ ಉತ್ಪಾದನೆ, ಕೈಗಾರಿಕಾ ರೋಬೋಟಿಕ್ಸ್ ಹಾಗೂ ಡಿಜಿಟಲ್ ಉತ್ಪಾದನೆ, ಅತ್ಯಾಧುನಿಕ ಪ್ಲಂಬಿಂಗ್, ಅತ್ಯಾಧುನಿಕ ಉಪಕರಣಗಳಿಂದ ಕಲಾಕೃತಿ ಕೋರ್ಸ್ಗಳಿವೆ. ಈ ವಾಶ್ ಬೇಷನ್ ಬಂದುಬಿಟ್ಟು ಸೆನ್ಸರ್ ಟೈಪ್ ಇರುತ್ತೆ, ಜೊತೆಗೆ ಬೋಲ್ಟ್ ಟೈಪ್ ಇದೆ. ಇಲ್ಲಿ ಸೆನ್ಸರ್ ಇದೆ, ಇಲ್ಲಿ ಹ್ಯಾಂಡ್ ಅಂದರೆ ಯಾರೇ ಬಂದು ಹಿಂಗೆ ನಿಂತ್ಕೊಂಡು ಹಿಂಗೆ ಕೈ ಇಟ್ಕೊಟ್ಲೆ ಅದು ವಾಟರ್ ಆಟೋಮೆಟಿಕ್ ಬರುತ್ತೆ. ಸೊ ಅದೇನೋ ಸ್ಟೋರ್ ಮಾಡ್ಕೊಂಡಿರುತ್ತೆ, ಯಾವ್ದ್ರಲ್ಲಿ ಸ್ಟೋರ್ ಮಾಡ್ಕೊಂಡಿರೋ ಕೆಮಿಕಲ್ ಎನರ್ಜಿ, ಅದೇನಾಗುತ್ತೆ ಇಟ್ ವಿಲ್ ಕನ್ವರ್ಟ್ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ. ಸೊ ಅಲ್ಲಿ ಬ್ಯಾಟ್ರಿ ಸ್ಟೋರ್ ಆಗಿದ್ದು DC ಪವರ್. ಸೊ ಇಲ್ಲಿ ನಮಗೂ ಬೇಕಾಗಿರೋದು DC ಪವರ್, ಬಿಕಾಸ್ ದಿಸ್ ಇಸ್ BLDC ಮೋಟರ್. BLDC ಅಂದರೆ ಬ್ರಷ್ಲೆಸ್ DC ಮೋಟರ್. ಈಗಾಗಲೇ 2 ಕೋರ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ, ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. MMV, CNC ಹಾಗೂ ಇತರ ಕಂಪ್ಯೂಟರು, ಪ್ರೋಗ್ರಾಮಿಂಗ್ಸು ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ತರಬೇತಿಗಳನ್ನು ಉನ್ನತೀಕರಿಸಿ, ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿ ಉನ್ನತೀಕರಿಸಿ ತರಬೇತಿ ನೀಡ್ತಾ ಇದ್ದಾರೆ. ಇದರಿಂದ ಪ್ಲೇಸ್ಮೆಂಟ್ ಹುಡುಗರಿಗೆ ಹೊಸ ನೂತನ ತಂತ್ರಜ್ಞಾನಗಳು ಇರುವ ಕೈಗಾರಿಕೆಗಳಲ್ಲಿ ಪ್ಲೇಸ್ಮೆಂಟ್ ಆಗೋದಕ್ಕೆ, ಕೆಲಸಗಳನ್ನ ಸುಲಭವಾಗಿ ತಕ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಆಗಿದೆ. ಇದರಿಂದ ಸಾಕಷ್ಟು ಅನುಕೂಲ ಆಗಿದೆ ತರಬೇತಿದಾರರಿಗೆ. ರನ್ನಿಂಗ್ ಪರ್ಪಸ್ಗೆ ಏನು ಮಾಡ್ತೀವಿ ನಾವು, ಲಿಥಿಯಂ ಬ್ಯಾಟ್ರಿನ ಯೂಸ್ ಮಾಡ್ತೀವಿ. ಈ ಲಿಥಿಯಂ ಬ್ಯಾಟ್ರಿ ಯಾತಕ್ಕೆ ನಾವು ಲಿಥಿಯಂ ಬ್ಯಾಟ್ರಿ ಯೂಸ್ ಮಾಡ್ತೀವಿ? ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇದೆ, ದೆನ್ ನಮಗೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಈಗ ನಮಗೆ ಲಿಥಿಯಂ ಬ್ಯಾಟ್ರಿಗೂ ನಾವು ಲೆಡ್ ಆಸಿಡ್ ಬ್ಯಾಟ್ರಿ ಏನಾಗಬೇಕಾಗುತ್ತೆ, ಎಲೆಕ್ಟ್ರೋಲೈಟ್ ಹಾಕಬೇಕಾಗುತ್ತೆ, ನಮಗೆ ಡಿಸ್ಟಿಲ್ ವಾಟರ್ ಮೇನ್ ಹಾಕಬೇಕಾಗುತ್ತೆ, ಯಾವಾಗಲೂ ಮೇಂಟೈನ್ ಮಾಡಬೇಕಾಗುತ್ತೆ. ಅಂದರೆ ಇಟ್ ರಿಕ್ವೈರ್ಸ್ ಮೋರ್ ಮೇಂಟೆನೆನ್ಸ್. ಇಲ್ಲಿ ಕಲಿತಾ ಇರುವ ವಿದ್ಯಾರ್ಥಿಗಳು ತರಬೇತಿಯನ್ನಷ್ಟೇ ಅಲ್ಲ, ತಾವೇ ಹೊಸ ಯೋಜನೆಗಳನ್ನು ಸಹ ಸಿದ್ಧಪಡಿಸುವ ಹಂತಕ್ಕೆ ಬೆಳೀತಾ ಇದ್ದಾರೆ. ನಾವೀನ್ಯತೆಯನ್ನ ಮೈಗೂಡಿಸಿಕೊಳ್ಳುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಶಿವರಾಜ್ ಅನ್ನೋ ವಿದ್ಯಾರ್ಥಿ ಕಣ್ಗಾವಲು ಉದ್ದೇಶದ ಯೋಜನೆ ರೂಪಿಸಿರೋದು ವಿಶೇಷವಾಗಿದೆ. CC ಕ್ಯಾಮ್ರಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂದರೆ, CC ಕ್ಯಾಮ್ರಾ ಕತ್ಲೆಯಲ್ಲಿ ಅಷ್ಟು ಕಾಣಿಸೋದಿಲ್ಲ, ಆದರೆ ಇದು ಕತ್ಲೆಲ್ಲೂ ಕೆಲಸ ಮಾಡುತ್ತೆ. ಅಷ್ಟು ದೂರ ಸೆನ್ಸು ಮಾಡೋಕ್ಕಾಗಲ್ಲ CC ಕ್ಯಾಮ್ರದ ಕೈಲಿ. ಇದು ಅಷ್ಟು ದೂರ ಸೆನ್ಸ್ ಮಾಡಿ ನಮಗೆ ಇದು ಕೊಡುತ್ತೆ, ಸಿಗ್ನಲ್ ಕೊಡುತ್ತೆ ಅಂತ ನಾವು ಅದಕ್ಕೆ IoT ಬೇಸ್ ಮೇಲೆ ಸ್ಮಾಲ್ ಪ್ರಾಜೆಕ್ಟ್ ಆಗಿ ಸ್ಮಾಲ್ ಕಾಸ್ಟಲ್ಲಿ ಮಾಡಿರುವಂಥ ಪ್ರಾಜೆಕ್ಟ್ ಆಗಿದೆ ಇದು. ಇದು CNC ಲೇತ್ ಮಿಷಿನ್ ಅಂತ. ಇದು ಮೊದಲು ಕನ್ವೆನ್ಷನಲ್ ಮಿಷಿನ್ಗಳಲ್ಲೆಲ್ಲ ಮಾಡ್ತಿದ್ವಿ, ಇವಾಗ ಅಡ್ವಾನ್ಸ್ ಆಗಿ CNC ಮಿಷಿನ್ ಅಂತ ಬಿಟ್ಟಿದ್ದಾರೆ. ಅಂದರೆ ಈ CNC ಮಿಷಿನ್ಗೂ ಅವಕ್ಕೂ ಏನು ಡಿಫ್ರೆನ್ಸು ಅಂತಂದರೆ, ಕನ್ವೆನ್ಷನಲ್ ಮಿಷಿನಲ್ಲೆಲ್ಲ ಕೈಯಲ್ಲಿ ಮಾಡಬೇಕಾಯ್ತು, ಹಂಗೆ 2-3 ಜನ ಬೇಕಿತ್ತು ಒಂದು ಮಿಷಿನ್ ಇದ್ರ ಹತ್ರ ಆಪ್ರೇಟ್ ಮಾಡೋಕ್ಕೆ. ಇವಾಗ ಈ ಮಿಷಿನ್ ಅಂತಂದರೆ ಒಬ್ಬರೇ ಆಪ್ರೇಟ್ ಮಾಡ್ಬೋದು. ಪ್ಲಸ್ ಇದರಲ್ಲಿ ಏನು ಅಂತಂದರೆ ಅಡ್ವಾನ್ಸಾಗಿ ಬಂದಿರೋದ್ರಿಂದ ಇದರಲ್ಲಿ ಪ್ರೋಗ್ರಾಮರು ವಿತ್ ಆಪ್ರೇಟ್ರು ವಿತ್ ಡಿಸೈನರ್ ಆಗಿ 3ರಲ್ಲೂ ಕೆಲಸ ಮಾಡ್ಬೋದು. ಆದ್ದರಿಂದ ಔಟ್ಸೈಡ್ ಎಲ್ಲಾದರೂ ಹೋದರೆ ಇದರಲ್ಲಿ ಜಾಬ್ ಜಾಸ್ತಿ ಸಿಗುತ್ತೆ. ಮತ್ತು ಇಂಡಸ್ಟ್ರಿಯಲ್ಲೆಲ್ಲ CNC ಮಿಷಿನ್ಸೇ ಜಾಸ್ತಿ, ಅದು ಕನ್ವೆನ್ಷನಲ್ ಜಾಸ್ತಿ ಯೂಸ್ ಮಾಡ್ತಲ್ಲ ಸರ್. ಇವಾಗ ರೀಸೆಂಟಾಗಿ ಜಾಸ್ತಿ ಅಡ್ವಾನ್ಸಾಗಿ ಬಂದಿರೋದ್ರಿಂದ ಎಲ್ಲ CNC ಮಿಷಿನ್ಸ್ ಯೂಸ್ ಮಾಡ್ತಿದ್ದಾರೆ, ಆದ್ದರಿಂದ ಈ ಟ್ರೇಡ್ನ ಚೂಸ್ ಮಾಡ್ತಾರೆ. Now you can see the old ITIs have teached about automobiles, old cars and old modern cars. So now we have upgraded the electrical vehicle. So I can see the inside the car, what are the sensors and batteries, converters. I can dismantle and assemble it by with our hands. From that it is useful for me to learn here, and it is enjoying to learn here in this course. From this course, when I learn here, when I'll go for industries, I can get good jobs. ITIಗಳು ಇದೀಗ ಮೇಲ್ದರ್ಜೆಗೇರಿದ್ದು ವಿದ್ಯಾರ್ಥಿಗಳಿಗೆ ಆಧುನಿಕ ವಲಯದಲ್ಲಿ ತರಬೇತಿ ನೀಡಲು ಸಜ್ಜಾಗಿವೆ. ವೃತ್ತಿ ಶಿಕ್ಷಣ ತರಬೇತಿ ಕೋರ್ಸ್ಗಳ ವಲಯದಲ್ಲಿ ಉದ್ಯೋಗ ಯೋಜನೆ ಪ್ರಧಾನ ಪಾತ್ರ ವಹಿಸುತ್ತಿದೆ.
ಇಂಡಸ್ಟ್ರಿ 4.0 ಫ್ರೇಮ್ವರ್ಕು ಅಥವಾ ಚೌಕಟ್ಟು ಅಂತ ಏನು ಹೇಳ್ತೀವಿ, ಈ ಅಡಿಯಲ್ಲಿ ಬರೋ ಹೊಸ ತಂತ್ರಜ್ಞಾನದ ಬಗ್ಗೆ ಇಲ್ಲಿ ತರಬೇತಿ ಕೊಡ್ತೀವಿ. ಅದು ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು, ಅಥವಾ ರೋಬೋಟಿಕ್ಸ್ ಆಗಿರ್ಬೋದು, ಅಥವಾ 3D ಪ್ರಿಂಟಿಂಗ್ ಆಗಿರ್ಬೋದು, ಅಥವಾ AR VR ಅಥವಾ ವರ್ಚುವಲ್ ರಿಯಾಲಿಟಿ ಬೇಸ್ಡು ಅಥವಾ ಆಗ್ಮೆಂಟೆಡ್ ರಿಯಾಲಿಟಿ ಬೇಸ್ಡ್ ವೆಲ್ಡಿಂಗು ಮತ್ತು ಪೇಂಟಿಂಗ್ ಆಗಿರ್ಬೋದು. ಈ ರೀತಿಯ ಹೊಸ ಹೊಸ ತಂತ್ರಜ್ಞಾನದ ತರಬೇತಿಗಳನ್ನ ಕೊಡ್ತೀವಿ. ಇದರಿಂದ ಲಾಭ ಏನು ಅಂತಂದರೆ, ನಾವು ಜಾಗತಿಕವಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಇವಾಗ ಇಂಡಸ್ಟ್ರಿ ರಿಲೇಟೆಡ್ ಅಥವಾ ಕೈಗಾರಿಕೋದ್ಯಮದಲ್ಲಿ ಮುನ್ನಡೆತಾ ಹೋಗ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ನಮಗೆ ಇಂಡಸ್ಟ್ರಿ ರೆಡಿ ವರ್ಕ್ ಫೋರ್ಸ್ ಬೇಕು, ಟೆಕ್ನಿಷಿಯನ್ಸ್ ಬೇಕು. ಇದರದ್ದು ತುಂಬ ಅವಶ್ಯಕತೆ ತುಂಬ ಇದೆ. ಆಮೇಲೆ ಈಗಿರೋ ಸದ್ಯದ ಪರಿಸ್ಥಿತಿಯಲ್ಲಿ ಏನಂತಂದರೆ, ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ ಏನಿದೆ ಅದಕ್ಕೆ ಮತ್ತು ಈಗ ನಾವು ಸಪ್ಲೈ ಆಗ್ತಾರೋ ಮ್ಯಾನ್ ಪವರ್ಗೆ ಸ್ವಲ್ಪ ಗ್ಯಾಪ್ ಇದೆ. ಈ ಗ್ಯಾಪನ್ನು ನಾವು ಫಿಲ್ ಮಾಡೋದಕ್ಕೆ ಈ ಇನಿಷಿಯೇಟಿವ್ ಹೆಲ್ಪ್ ಆಗುತ್ತೆ. ಇವಾಗ ನಮ್ಮ ITI ಸಂಸ್ಥೆಯಲ್ಲಿ ಇವತ್ತು ವಿಶ್ವ ಮಟ್ಟದ ಗುಣಮಟ್ಟದ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದೀವಿ. ಇಂಡಸ್ಟ್ರಿ 4.0 ಒಂದು ಸೌಕರ್ಯವನ್ನು ಒದಗಿಸುವ ಮೂಲಕ, ಹಾಗಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, IoT, ಡ್ರೋನ್ಸ್, ರೋಬೋಟಿಕ್ಸ್ ಇವೆಲ್ಲ ಸೌಕರ್ಯಗಳನ್ನು ನಮ್ಮೆಲ್ಲ ಸರ್ಕಾರಿ ITI ಕಾಲೇಜಸ್ನಲ್ಲಿ ಒದಗಿಸಿದ್ದೀವಿ. ಈ ಸಂಸ್ಥೆ ಸೇರೋ ಮೂಲಕ ನಿಮಗೆ ನಿಮಗೆ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿರ್ತದೆ. ಹಾಗಾಗಿ ಕೂಡಲೇ ITI ಕೋರ್ಸನ್ನು ತಾವು ಸೇರಬೇಕು ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ರಾಜ್ಯದ 150 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ITIಗಳನ್ನು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಅನುಗುಣವಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ಮಹತ್ವದ ಮತ್ತು ಕ್ರಾಂತಿಕಾರಕ ಹೆಜ್ಜೆಯನ್ನ ಇರಿಸಿದೆ. ಯುವ ಸಮೂಹಕ್ಕೆ ಉದ್ಯೋಗ ದೊರಕಿಸಿಕೊಡಲು ಮತ್ತು ಕೈಗಾರಿಕಾ ವಲಯಕ್ಕೆ ಅಗತ್ಯವಾಗಿರುವ ನುರಿತ ಮಾನವ ಸಂಪನ್ಮೂಲ ಒದಗಿಸಲು ಸರ್ಕಾರಿ ITIಗಳು ಮೇಲ್ದರ್ಜೆಗೇರ್ತಾ ಇವೆ. ಪ್ರತಿಯೊಂದು ಸರ್ಕಾರಿ ITIಗಳನ್ನು ಸರಾಸರಿ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಣಗೊಳಿಸಲಾಗಿದೆ. ಆಧುನಿಕ ಕೋರ್ಸ್ಗಳು, ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ತರಬೇತುದಾರರು ಈ ITIಗಳ ಮೆರೆಗನ್ನ ಹೆಚ್ಚಿಸ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ITIಗಳು ಜೀವಕಳೆ ತುಂಬಿಕೊಂಡು ವೃತ್ತಿ ತರಬೇತಿಯಲ್ಲಿ ಹೊಸ ಭಾಷ್ಯ ಬರಿತಾ ಇವೆ. ಇದನ್ನ ನೀವೇ ಕಣ್ಣಾರೆ ನೋಡಿದ್ರಲ್ಲ ವೀಕ್ಷಕರೇ. ಇದಾಗಿತ್ತು ಉನ್ನತೀಕರಿಸಿದ ITIಗಳಲ್ಲಿ ಅಲ್ಪಾವಧಿ ಹಾಗೂ ದೀರ್ಘಾವಧಿ ಕೌಶಲ್ಯ ತರಬೇತಿ ಅವಕಾಶಗಳ ಕುರಿತ ವಿಶೇಷ ಸಂಚಿಕೆ. ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.